ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಸಖತ್ತಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಸೂಪರ್ ಆಗಿದ್ದೀನಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ತಂದಿದ್ದೀನಿ. ತುಂಬ ದಿನ ಆಯಿತು, ನಾವು 15 ಡೇಸ್ ಆಯಿತು ಥೈಲ್ಯಾಂಡ್ ಟ್ರಿಪ್ ಹೋಗಿ ಬಂದು. ಬಟ್ ಇವಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಗೈಸ್. ಇವಾಗ ಬ್ಯಾಂಗ್ಳೂರು ಏರ್ಪೋರ್ಟ್ ಹೊರಟಿದ್ವಿ ಭಾನುವಾರ ಬೆಳಗಿನ ಜಾವ. ಸೊ ಹಾಗೆ ಆನ್ ದ ವೇ ಒಂದೆರಡು ಹತ್ರ ಕಾಫಿ ಟೀ ಅಂತ ಕುಡ್ಕೊಂಡು ಹೋಗಿದ್ದಾಯಿತು. ನೈಟ್ ಟೈಮ್ ಅಲ್ವಾ, ಲೈಟಿಂಗ್ಸಲ್ಲಿ ಸಖತ್ತಾಗಿತ್ತು. ಹೇಳಬೇಕಂದ್ರೆ ನೋಡಬೇಕು, ಒಂಥರ ವೈಬ್ ಚೆನ್ನಾಗಿರುತ್ತೆ ನೈಟ್ ಟೈಮಲ್ಲಿ. ನೈಟ್ ರೈಡ್ ಹೋಗೋರಿಗೆ ತುಂಬ ಇಷ್ಟ ಆಗುತ್ತೆ. ಸೊ ನಾನು ಕೂಡ ಇದನ್ನು ಎಂಜಾಯ್ ಮಾಡ್ತೀನಿ, ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿದೆ. ಓಕೆನಾ? ಬನ್ನಿ, ಈಗ ನಾವು ಬಂದು ತಲುಪಿಬಿಟ್ವಿ ಟರ್ಮಿನಲ್ 2 ಬ್ಯಾಂಗ್ಳೂರು ಏರ್ಪೋರ್ಟ್. ನೋಡಿ ಈ ರೀತಿಯಾಗಿ ಇದೆ. ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಆಲ್ಮೋಸ್ಟ್. ನಾನು ಇದು ಫಸ್ಟ್ ಟೈಮ್ ಬಂದಿರೋ ಅಂಥದ್ದು. ನಮ್ಮ ಮನೆಯವರು ಅಲ್ಲೇ ಬರಬೇಕಾದ್ರೆ ರೋಡಲ್ಲೇ ಒಂದೆರಡು ಸತಿ ಕಾಫಿ ಕುಡಿಸಿದ್ರು. ಅಮ್ಮ ತಾಯಿ, ಏರ್ಪೋರ್ಟಲ್ಲಿ ನಾನು ಏನೂ ಕೊಡಿಸಲ್ಲ, ತುಂಬ ಕಾಸ್ಟ್ಲಿ ಇರುತ್ತೆ, ನೀನೇನೇ ಇದ್ದರೂ ಇಲ್ಲೇ ಒಂದೆರಡು ಹತ್ರ ಕಾಫಿ ಕುಡಿದ್ಬಿಡು ಅಂತ ಹೇಳಿ ಕಾಫಿ ಕುಡಿಸಿದ್ರು. ಸೊ ಇಲ್ಲೇನು ನಾವು ತಿನ್ನೋಕ್ಕಾಗಲ್ಲ ಅಂತೇಳಿ, ಯಾಕೆಂದರೆ ಆಲ್ಮೋಸ್ಟ್ ಆಮೇಲೆ ಹೇಳ್ತೀನಿ ಇದ್ರ ಮುಂದಿನ ಕಥೆನ. ಈಗ ಸದ್ಯಕ್ಕೆ ನೋಡ್ಕೊಂಬನ್ನಿ ಇಲ್ಲಿ ಹೆಂಗಿದೆ ಟರ್ಮಿನಲ್ 2 ಏರ್ಪೋರ್ಟ್. ಸಖತ್ತಾಗಿದೆ ಅಲ್ವಾ ಗಾಯ್ಸ್? ಎಲ್ಲ ವುಡನ್ ಡೆಕೋರೇಷನ್ ಟೈಪ್ ಇದೆ, ಸಖತ್ತಾಗಿದೆ ಅಂತ ಅನ್ನಿಸ್ತು ನನಗೇನೋ. ನಾನು ಡೊಮೆಸ್ಟಿಕ್ ಹೋಗಿದ್ದೆ, ಟರ್ಮಿನಲ್ 1 ಏರ್ಪೋರ್ಟ್ ಹೋಗಿದ್ದು. ಬಟ್ 2024ಅಲ್ಲಿ, ಈಗ 2025ಅಲ್ಲಿ ಟರ್ಮಿನಲ್ 2 ಏರ್ಪೋರ್ಟ್ಗೆ ಬಂದಿರೋ ಅಂಥದ್ದು. ಇದು ಔಟ್ ಆಫ್ ಕಂಟ್ರಿ ಹೋಗಿರೋದು, ಅದು ನಮ್ಮ ಇಂಡಿಯಾ ಒಳಗೆ ಹೋಗಿರೋಂಥದ್ದು ಡೊಮೆಸ್ಟಿಕ್ಕು. ಸೊ ಇವಾಗ ಇದು ಒಂಥರ ನನಗೆ ಫಸ್ಟು ಏರ್ಪೋರ್ಟ್ ಅಲ್ವಾ, ಇದಕ್ಕೆ ಬಂದಿರೋದು. ಒಂಥರ ಎಕ್ಸೈಟ್ಮೆಂಟ್, ಒಂಥರ ಕುತೂಹಲ ಹೆಂಗಿದೆ ಅಂತ. ನನ್ನ ಮಗಂಗೂ ಫುಲ್ ಜೋಶು. ಹಾಗಾಗಿ ಇಲ್ಲೊಂದೆರಡು ಸೆಲ್ಫಿ ಇರಲೇಬೇಕಲ್ಲ, ಹಾಗಾಗಿ ಸೆಲ್ಫಿ ತೊಗೊಂಡಿದ್ದಾಯಿತು. ನೋಡಿ ಎಲ್ಲ ಮಾಲಲ್ಲಿ ಯಾವ ಥರ ಇರುತ್ತಲ್ಲ ಅದೇ ಥರ ಇಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್ ಅಥವಾ ಶಾಪ್ಸ್ ಅಂತ ಹೇಳ್ತಿರೋ, ಕಾಂಪ್ಲೆಕ್ಸ್ ಅಂತ ಹೇಳ್ತಿರೋ ನಿಮಗೆ ಬಿಟ್ಟಿದ್ದು. ಬಟ್ ನಾನು ಈ ಥರ ಹೇಳ್ತಿದ್ದೀನಿ, ನೀವು ಹೆಂಗೆ ತಗೋತೀರೋ ಹಾಗೆ. ಶಾಪ್ಗಳು ಅಂಗಡಿಗಳು ಅಂದರೆ ಅಂಗಡಿಗಳು. ಓಕೆನಾ? ಹಾಗೆ ಇಲ್ಲಿ ನಮ್ಮ ಏನಾದರೂ ಡಾಕ್ಯುಮೆಂಟ್ಸ್ ಚೆಕ್ಕಿಂಗ್ ಇದ್ದರೆ ಈ ಒಂದು ಮಷೀನಲ್ಲಿ ನಾವು ಚೆಕ್ ಮಾಡ್ಕೋಬೋದಂತೆ. ಅದನ್ನು ಕೂಡ ಹೇಳಿದ್ದಾರೆ. ಗೊತ್ತಿಲ್ಲದೆ ಇರೋರು ಇದನ್ನು ನೀವು ಯೂಸ್ ಮಾಡ್ಕೋಬೋದು. ಇದೊಂಥರ ಟಿಪ್ ಅಂತಲೇ ಅಂದ್ಕೊಳ್ಳಿ. ಏನಾರು ಡಾಕ್ಯುಮೆಂಟ್ಸು ನಿಮ್ದೇನಾರು ಇದ್ದು ಅಂದರೆ ಅಲ್ಲಿ ನಾವು ಚೆಕ್ ಮಾಡ್ಕೊಳ್ಳೋಕ್ಕೆ ಅಂತ ಒಂದು ಮಿಷಿನಲ್ಲಿ ಇಟ್ಟಿರ್ತಾರೆ. ಅದೊಂದು 4-5 ಇರುತ್ತೆ, ಅಲ್ಲೋಗಿ ಚೆಕ್ ಮಾಡ್ಕೋಬೋದು. ಹಾಗೆ ಇಲ್ಲಿ ನ್ಯಾಚುರಲ್ ಆಗಿರೋವಂಥ ಫ್ಲವರ್ಸ್ ಇದ್ವು. ಅದನ್ನು ನಾನು ನಿಮ್ಮ ಜೊತೆ ಕ್ಯಾಪ್ಚರ್ ಮಾಡ್ಕೊಂಡು ಶೇರ್ ಮಾಡ್ತಾಯಿದ್ದೀನಿ. ಒಂಥರ ನ್ಯಾಚುರಲ್ಲೇ ಬೇರೆ, ಆರ್ಟಿಫಿಷಿಯಲೇ ಬೇರೆ ಅಲ್ವಾ. ಇದು ನ್ಯಾಚುರಲ್ ಇದೆ ಅಂಥೇಳಿ ನನಗೆ ಇಷ್ಟ ಆಗುತ್ತೆ ನ್ಯಾಚುರಲ್ ಪ್ಲ್ಯಾಂಟ್ಸು, ಫ್ಲವರ್ಸ್ ಅಂದರೆ. ಸೊ ಹಾಗಾಗಿ ಕ್ಯಾಪ್ಚರ್ ಮಾಡಿದ್ದೆ. ಇವಾಗ ಬಂದಿದ್ದೀವಿ ಎಲಿವೇಟರಲ್ಲಿ ಗ್ರೌಂಡ್ ಫ್ಲೋರಿಗೆ ಹೋಗ್ತಾ ಇರೋದು. ಗ್ರೌಂಡ್ ಫ್ಲೋರಲ್ಲಿ ಯಾವ ರೀತಿ ಟರ್ಮಿನಲ್ 2 ಏರ್ಪೋರ್ಟ್ ಇದೆ ನೋಡೋಣ ಅಂತ ಬಂದಿದ್ದಾಯಿತು. ಇಲ್ಲಿ ನಮ್ಮ ಮನೆಯವ್ರ ಫ್ರೆಂಡು ಇಲ್ಲಿ ಕೂಡ ತುಂಬ ಚೆನ್ನಾಗಿದೆ, ಬನ್ನಿ ಇಲ್ಲಿ ವೀಡಿಯೋ ಮಾಡ್ಕೊಳ್ಳಿ ಅಂದರು. ಹಾಗಾಗಿ ನಾನು ಇಲ್ಲಿ ಕೂಡ ಬಂದೆ. ನೋಡಿ ಇಲ್ಲೆಲ್ಲ ಒಂಥರ ಪಾರ್ಕ್ ಟೈಪಲ್ಲಿ ಆ ಥರ ಏನದು ಫೌಂಟೈನ್ಸ್ ಏನೋ ಹೇಳ್ತಾರಲ್ಲ ಅದೆಲ್ಲ ಇಟ್ಟಿದ್ದಾರೆ. ನೀರೆಲ್ಲ ಅದೇನದು ಕಾರಂಜಿ ಅಂತಿರೋ ಏನಂತಿರೋ ನಿಮಗೆ ಬಿಟ್ಟಿದ್ದು, ಹೆಂಗೆ ಬೇಕಾರೋ ಅಂದ್ಕೊಳ್ಳಿ. ಆರ್ಟಿಫಿಷಿಯಲ್ ಅದು, ಬಟ್ ನ್ಯಾಚುರಲ್ ಏನಲ್ಲ. ಇಲ್ಲಿ ಕ್ರಿಸ್ಮಸ್ ವೈಬ್ ಇತ್ತು, ಕ್ರಿಸ್ಮಸ್ ಡೆಕೋರೇಷನ್ ಎಲ್ಲ ಮಾಡಿದರು. ಹಾಗೆ ಇಲ್ಲಿ ಏನು ಪಿಜ್ಜಾಟ್, ಬರ್ಗರ್ ಅದೆಲ್ಲ. ಆಮೇಲೆ ಚಿಕ್ಕ ಮಕ್ಳಿಗೆ ಟಾಯ್ಸ್ ಅಂತೂ ಕೇಳ್ತಾರೆ ಅಂತೇಳಿ ಅವರಿಗೆ ಅಟ್ರಾಕ್ಷನ್ ಮಾಡಬೇಕಲ್ಲ, ಅವರು ಕೂಡ ಇದ್ದರು. ಹಾಗೆ ಸ್ನ್ಯಾಕ್ಸು ಅಥವಾ ಬ್ರೇಕ್ಫಾಸ್ಟ್ ಮಾಡ್ಕೊಳ್ಳೋಕ್ಕೆ ಅಥವಾ ಡಿನ್ನರ್ ಲಂಚ್ ಮಾಡೋದಕ್ಕೆ ಅಲ್ಲೆಲ್ಲನೂ ಇರುತ್ತೆ. ಕೆಫೆಟೇರಿಯಾ ಯಾವುದಾದ್ರೂ ಎಲ್ಲ ಇರುತ್ತೆ, ಬಟ್ ಎಲ್ಲ ಕಾಸ್ಟ್ಲಿ ಆಗಿರುತ್ತೆ. ತೊಗೊಳ್ಳೋ ಅಂಥವ್ರು ತೊಗೋಬೋದು, ಬೇಡದೇ ಇರೋ ನಮ್ಮಂಥ ಮಿಡಲ್ ಕ್ಲಾಸ್ ಜನ ಆಲ್ಮೋಸ್ಟ್ ತಗೊಳಕ್ಕೆ ಇಷ್ಟಪಡಲ್ಲ. ಹಾಗಾಗಿ ನಮ್ಮ ಮನೆಯವರು ಅಲ್ಲೇ ಕೊಡ್ಸ್ಕೊಂಬಂದರು ಅಂತ ಹೇಳಿದ್ನಲ್ಲ. ಇಲ್ಲಿ ಗೊತ್ತಾ, NH4ಅಲ್ಲಿ ಫುಟ್ಪಾತ್ ಮೇಲೆ ನಿಂತಿರ್ತಾರೆ ನೋಡಿ. ಬಟ್ ಅದು ಕಾಫಿ ಸಕ್ಕತ್ತಾಗಿತ್ತು. ಆದರೂ ಕೂಡ ಹಾಗೆಂತ ಹೀಯಾಳಿಸ್ತಾ ಇಲ್ಲ, ಬಟ್ ಹೇಳ್ಬೇಕಂದ್ರೆ ಅದೇ ಬೆಸ್ಟ್ ಅಂತ ಅನ್ನಿಸ್ತು ನನಗೂ ಕೂಡ. ಯಾಕೆಂದರೆ ತುಂಬ ಚೆನ್ನಾಗಿತ್ತು. ನಾನು ಯಾವತ್ತೂ ಅಲ್ಲಿ ಕುಡ್ದಿರಲಿಲ್ಲ, ಹಾಗಾಗಿ ಇದು ಫಸ್ಟ್ ಟೈಮ್ ಅಲ್ವಾ, ನನಗೊಂಥರ ಸ್ಪೆಷಲ್ ಅಂತಲೂ ಅನ್ನಿಸ್ತು. ಹಿಂಗೂ ಮಾಡ್ತಾರಾ ನನಗೆ ಗೊತ್ತಿರಲಿಲ್ಲ. ನೈಟ್ ಟೈಮಲ್ಲಿ ಆಲ್ಮೋಸ್ಟ್ ಜರ್ನಿ ಎಲ್ಲೇ ಆಗಲಿ ಹೋದಾಗ ನಾವು ಹೋಟೆಲ್ ಹೋಗಿ ಕುಡ್ದಿರೋ ಅಭ್ಯಾಸ. ಸೊ ಕಾಫಿ ರೋಡ್ ಸೈಡಲ್ಲಿ ಈ ಥರ ಚೆನ್ನಾಗಿ ಕಾಫಿ ಟೀ ಮಾಡ್ತಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಹಾಗಾಗಿ ಒಂಥರ ಹೊಸ ಅನುಭವನೂ ಆಯಿತು, ಚೆನ್ನಾಗಿತ್ತು. ಸೂಪರಾಗೆ ಮಾಡಿದರು ಅವರು. ಹಾಗೆ ಇಲ್ಲಿ ಇನ್ನು ಏರ್ಪೋರ್ಟ್ ಒಳಗೆಲ್ಲ ತೋರಿಸಿದೆ ಅಲ್ವಾ. ಈಗ ಔಟ್ಸ್ಕರ್ಟ್ ಹೊರಗಡೆ ಅಂದರೆ ದೂರ ಏನಲ್ಲ, ಅಲ್ಲೇ ಹತ್ರದಲ್ಲೇ ಇರೋದು. ಬಟ್ ಅದನ್ನು ಕ್ರಿಸ್ಮಸ್ ವೈಬಲ್ಲಿ ಪಾಟ್ಸು, ಫ್ಲವರ್ಸು ಎಲ್ಲ ಚೆನ್ನಾಗಿ ಡೆಕೋರೇಷನ್ ಮಾಡಿದರು. ಒಂಥರ ಪಾರ್ಕ್ ಟೈಪಲ್ಲಿ ಫೀಲ್ ಬರಲಿ, ಅಲ್ಲಿರೋರಿಗೆ ಟೈಮ್ ಸ್ಪೆಂಡ್ ಮಾಡೋರಿಗೆ ಒಂಥರ ಫುಲ್ ಜೋಶ್ ಅನ್ನೋ ಥರ ಇರಲಿ ಅನ್ನೋದಕ್ಕೆ ಮಾಡಿದಾರೋ ಅಥವಾ ಏನೋ ಗೊತ್ತಿಲ್ಲ. ಪೀಪಲ್ ಫಾರ್ ಅಟ್ರಾಕ್ಷನ್ ಅಂತ ಹೇಳಿದರೆ ತಪ್ಪೇನಿಲ್ಲ. ತುಂಬ ಚೆನ್ನಾಗಿದೆ ಅಂತ ಅನ್ನಿಸ್ತು ನನಗೇನೋ. ಟರ್ಮಿನಲ್ 1ಗಿಂತ ಟರ್ಮಿನಲ್ 2
ವಾವ್ ಸಖತ್ ಸೂಪರ್ ಅಂತ ಹೇಳಿದರೆ ತಪ್ಪಿಲ್ಲ. ಹಾಗೆ ನೋಡಿ ಹೋಗ್ತಿರ್ತಾರೆ ಬರೋರು ಬರ್ತಿರ್ತಾರೆ 24/7 ಅನ್ನೋ ಥರ. ಇವಾಗೇನು ರೀ ಜನ ಫ್ಲೈಟಲ್ಲಿ ಇಷ್ಟು ಜನ ಓಡಾಡ್ತಾರೆ ಅಂತ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಏನಪ್ಪ ಎಲ್ಲಿಗೆ ಹೋಗ್ತಾರೆ ಇವರೆಲ್ಲ ಅಂತ ಅನ್ನಿಸ್ತಾ ಇತ್ತು. ಅಲ್ಲ ಇಷ್ಟೊಂದು ಜನ ನಮ್ಮ ಇಂಡಿಯಾನೂ ಇಷ್ಟು ಡೆವಲಪ್ ಆಯಿತಾ ಅಂತ ಒಂದು ಸಲ ಖುಷಿನೂ ಆಗುತ್ತೆ, ಒಂದು ಸಲ ನಾವು ಇಷ್ಟು ಅಪ್ಡೇಟ್ ಆದ್ವಲ್ಲ ಅಂತ. ಯಾಕೆಂದರೆ ಬೇರೆ ದೇಶದವರೆಲ್ಲ ಇಂಡಿಯನ್ಸ್ ಅಂದರೆ ಅವ್ರನ್ನ ಒಂಥರ ಕೇವಲ ಅನ್ನೋ ಥರ ನೋಡ್ತಾ ಇದ್ರು ಮೊದಲೆಲ್ಲ. ಬಟ್ ಇವಾಗ ನಾವು ಇಷ್ಟು ಅಪ್ಡೇಟ್ ಆಗಿದ್ದೀವಿ, ನಾವು ಅವ್ರಿಗಿಂತ ಕಮ್ಮಿ ಇಲ್ಲ ಅನ್ನೋದನ್ನು ಇವಾಗ ಫ್ಲೈಟಲ್ಲಿ ಓಡಾಡ್ತಾ ಇರೋ ಜನ ನೋಡಿದರೆ ಗೊತ್ತಾಗುತ್ತೆ. ಅಷ್ಟು ನಾವು ಮುಂದೆ ಹೋಗ್ತಾ ಇದ್ದೀವಾ, ಮುಂದೆ ನಮ್ಮ ಇಂಡಿಯಾ ಇಷ್ಟು ಡೆವಲಪ್ ಆಗ್ತಿದ್ದೇನಾ ಅಂತ ಅನ್ನಿಸ್ತಾ ಇದೆ. ಹಾಗೆ ಇಲ್ಲಿ ಬರೋರಿಗೆ ಈಗ ಫಾರಿನ್ ಔಟ್ ಆಫ್ ಕಂಟ್ರಿಯಿಂದ ಬರೋರಿಗೆ ವಿಶ್ ಮಾಡಿ ಬೊಕ್ಕೆ ಕೊಟ್ಟು ವೆಲ್ಕಮ್ ಮಾಡ್ತಾರಲ್ಲ, ಅದಕ್ಕೆ ಅಂತ ಎಲ್ಲ ಇಟ್ಟಿದ್ದಾರೆ. ಸೊ ಬೊಕ್ಕೆಗಳನ್ನು. ಹಾಗೆ ಇಲ್ಲಿ ಮನಿ ಎಕ್ಸ್ಚೇಂಜ್, ಹಣದ ವಿನಿಮಯ ಅಂತ ಏನು ಹೇಳ್ತೀವಲ್ಲ, ಅದಕ್ಕೆ ಬಂದಿದ್ದಾರೆ ನಮ್ಮ ಮನೆಯವ್ರ ಫ್ರೆಂಡು. ಸೊ ನಮ್ಮ ದುಡ್ಡನ್ನು ಇಲ್ಲಿ ಕೊಟ್ಟು ಅವರ ಬೇರೆ ದೇಶದ, ಅಂದರೆ ನಾವೇನು ಥೈಲ್ಯಾಂಡಿಗೆ ಹೊರಟಿದ್ದೀವಲ್ಲ, ಥೈಲ್ಯಾಂಡ್ ದೇಶದ ದುಡ್ಡನ್ನು ತಗೊಳ್ಳೋ ಅಂಥದ್ದು. ನಮ್ಮದು ನಾವೆಷ್ಟು ದುಡ್ಡು ಕೊಡ್ತೀವೋ ಆ ಒಂದು ಕಂಟ್ರಿ ಇದು ಏನದು ಅಮೌಂಟ್ ನಮಗೆ ಕೊಡ್ತಾರೆ. ಮನಿ ಎಕ್ಸ್ಚೇಂಜ್ ಅಂತ ಹೇಳ್ಬೋದು. ಇದು ಇವಾಗ ಇಲ್ಲಿ ಮಾಡಿರೋದು ತುಂಬ ಒಳ್ಳೆಯ ಬೆನಿಫಿಟ್ ಅಂತ ಹೇಳಿದರೆ ತಪ್ಪೇನಿಲ್ಲ. ಕೆಲವರೆಲ್ಲ ಥೈಲ್ಯಾಂಡಲ್ಲೇ ಹೋಗಿ ಎಕ್ಸ್ಚೇಂಜ್ ಮಾಡಿಕೊಂಡ್ರು ಅಮೌಂಟ್. ಎಲ್ಲಿ ಹೋಟೆಲಲ್ಲಿ ಬುಕ್ ಮಾಡಿರ್ತೀವಲ್ವ ಅಲ್ಲಿ ಕೂಡ ಎಕ್ಸ್ಚೇಂಜ್ ಇರುತ್ತೆ. ಬಟ್ ಆದರೆ ಕೆಲವು ಕಡೆ ಇರುತ್ತೆ, ಕೆಲವು ಕಡೆ ಇರೋದಿಲ್ಲ. ಬಟ್ ಇಲ್ಲೇ ಮಾಡ್ಕೊಂಡು ಹೋಗೋದು ಬೆಟರ್ ಅಂತ ನನಗನ್ನಿಸ್ತು. ಯಾಕೆಂದರೆ ಈ ಒಂದು ಫೆಸಿಲಿಟಿ ನಮ್ಮ ಹತ್ರನೇ ಇದ್ದಾಗ, ನಮ್ಮ ದೇಶದಲ್ಲಿ, ನಮ್ಮ ಇಂಡಿಯಾ ಏರ್ಪೋರ್ಟಲ್ಲಿ, ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟಲ್ಲೇ ಇರೋದ್ರಿಂದ ನಾವಿಲ್ಲೇ ಎಕ್ಸ್ಚೇಂಜ್ ಮಾಡ್ಕೊಂಡು ಹೋದರೆ ನಮಗೂ ಕೂಡ ಅಲ್ಲಿ ಹೋದ್ಮೇಲೆ ಹುಡ್ಕಾಡೋದು ತಪ್ಪುತ್ತೆ. ಸೊ ಇದೊಂಥರ ಬೆನಿಫಿಟ್ ಅಂತ ಅನ್ನಿಸ್ತು. ಕೆಲವ್ರಿಗೆ ಯೂಸ್ ಆಗುತ್ತೆ ಅನ್ನೋ ಪರ್ಪಸ್ಸಿಗೆ ಹೇಳಿದ್ದೀನಿ ಅಷ್ಟೇ. ಕೆಲವರೆಲ್ಲ ಅಯ್ಯೋ ನಮಗೇನು ಗೊತ್ತಿಲ್ವಾ ಅಂತ ಅಂದ್ಕೊಳ್ಳೋರು ಇರ್ತಾರೆ. ಗೊತ್ತಿರೋರಿಗೆ ಹೇಳ್ತಾ ಇಲ್ಲ, ಗೊತ್ತಿಲ್ಲದೆ ಇರೋರಿಗೆ ಹೇಳ್ತಾ ಇರೋದು. ಓಕೆನಾ? ಮತ್ತು ಅದಕ್ಕೂ ಬ್ಯಾಕ್ಗ್ರೌಂಡಲ್ಲಿ ಮಾತಾಡೋರು ತುಂಬ ಜನ ಇರ್ತಾರೆ, ಅಂಥವ್ರಿಗೆ ಅಂತ ಹೇಳ್ತಾ ಇರೋದಷ್ಟೇ. ಗೊತ್ತಿಲ್ಲದೆ ಇರೋರ್ಗೂ ಆ್ಯಕ್ಚುಲಿ ನನಗೂ ಗೊತ್ತಿರಲಿಲ್ಲ ಇದು ಇಲ್ಲಿದೆ ಅನ್ನೋದು. ಮನಿ ಎಕ್ಸ್ಚೇಂಜ್ ನಮ್ಮ ಏರ್ಪೋರ್ಟಲ್ಲಿ, ಅಂದರೆ ನಮ್ಮ ಬ್ಯಾಂಗ್ಳೂರು ಏರ್ಪೋರ್ಟಲ್ಲಿ ಇದೆ ಅನ್ನೋದು. ಯಾಕೆಂದರೆ ನಾವು ಫಸ್ಟ್ ಟೈಮ್ ಹೋಗಿರೋದಲ್ವ. ಸೊ ಹಾಗಾಗಿ ಮತ್ತೆ ಎಲಿವೇಟರ್ ಹತ್ಕೊಂಡು ಮೇಲೆ ಬಂದು ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ. ನಮ್ಮ ಮನೆಯವ್ರ ಫ್ರೆಂಡ್ ಬಂದು ತೋರಿಸಿದ್ರು, ಇದೇ ನೋಡಿ ಕೊಟ್ಟಿದ್ದಾರೆ ಅಂತ. ಮನಿ ಎಕ್ಸ್ಚೇಂಜ್ ಎಂದು ಆ ದೇಶದ ಒಂದು ಮನಿ ಅಂದರೆ ದುಡ್ಡು. ನೋಡಿ ಆ ರಾಜ ಹೆಂಗೆ ಲಕ ಅಂತಿದ್ದಾನಲ್ವ. ನಮ್ಮ ದೇಶದಲ್ಲಿರೋವಂಥ ಏನು ಭಾರತ ದೇಶವನ್ನು ಆಳಿದಂಥ ಭಾರತ ಅಂತ ಏನು ಕರೀತಾರಲ್ಲ, ಅದೇ ಥರ ಥೈಲ್ಯಾಂಡ್ ದೇಶವನ್ನು ಆಳಿದಂತಹ ರಾಜ ಅವರು. ಓಕೆನಾ? ನೆಕ್ಸ್ಟ್ ಈಗ ಬಂದಿದ್ದೀವಿ ನಾವು. ಈಗ ಮತ್ತೆ ನಮ್ಮ ಲಗೇಜ್ ಗಿಗೇಜ್ ಏನು ಬಟ್ಟೆ ಗಿಟ್ಟೆ ಎಲ್ಲ ಇರುತ್ತಲ್ಲ ತುಂಬ್ಕೊಂಡು ಬಂದಿರ್ತೀವಲ್ಲ, ಅದನ್ನು ಈ ಒಂದು ಇದರಲ್ಲಿ ಚೆಕ್ಕಿಂಗ್ ಹಾಕಬೇಕು. ಈಗ ಚೆಕ್ಕಿಂಗ್ ಹಾಕಿದರೆ ಅದೆಲ್ಲ ಚೆಕ್ ಮಾಡಿಬಿಟ್ಟು ಸೀದಾ ಫ್ಲೈಟ್ ಹತ್ರ ಹೋಗುತ್ತೆ. ಈಗ ಅದನ್ನೆಲ್ಲ ಒಂದು ಹತ್ರ ಹಾಕಿ ಆಮೇಲೆ ಕೆಲವೊಂದು ಐಟಮ್ಸ್ ತೊಗೊಂಬರಂಗಿಲ್ಲ ಅಂತ ಇಲ್ಲಿ ಶೋ ಮಾಡ್ತಾರೆ ನೋಡಿ. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಬ್ಯಾಂಕಾಕ್ ಅಂತ ಕೊಟ್ಟಿದ್ದಾರೆ. ಈಗ ನಾವು ಸೀದಾ ಬ್ಯಾಂಕಾಕ್ ಹೋಗ್ತಿಲ್ಲ. ಫಸ್ಟ್ ಹೋಗಿದ್ದೆ ಪಟಾಯ, ಆಮೇಲೆ ಹೋಗಿ ಬ್ಯಾಂಕಾಕು. ಬಟ್ ಇವಾಗ ಇಲ್ಲೆಲ್ಲ ಶೋ ಮಾಡ್ತಿದ್ದಾರೆ ಏನೇನು ತೊಗೊಂಡು ಹೋಗಬಾರ್ದು ಅಂತ. ಇದು ನಮ್ಮ ಏರ್ ಇಂಡಿಯಾ ಎಕ್ಸ್ಪ್ರೆಸ್ನ ಟಿಕೆಟ್, ನನ್ನ ಮಗನ ಮತ್ತು ನಮ್ಮ ಮನೆಯವರ ಏರ್ ಟಿಕೆಟ್ಸ್. ಒಂಥರ ಖುಷಿ ಆಯಿತು, ಮೂವರು ಒಟ್ಟಿಗೆ ಹೋಗ್ತಾಯಿದ್ದೀವಲ್ಲ ಅಂತೇಳಿ. ಅದಕ್ಕೆ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ ಅಷ್ಟೇ. ಇಲ್ಲಿ ಏರ್ಪೋರ್ಟಲ್ಲಿ ಈ ಥರ ವ್ಯೂ ಚೆನ್ನಾಗಿದೆ. ಅಲ್ಲಿ ಡೆಕೋರೇಷನ್ಸ್ ಎಲ್ಲ ಕಲ್ಲಲ್ಲಿ ಏನು ಮಾಡಿ ಅದರೊಳಗೆ ಪಾಟ್ ಎಲ್ಲ ಮಣ್ಣು ಹಾಕಿ ಅದು ನ್ಯಾಚುರಲಾಗಿ ಬೆಳೆಸೋದು, ಒಂಥರ ಇಷ್ಟು ಚೆನ್ನಾಗಿದೆ ಅನ್ನೋ ಥರ ಫೀಲ್ ಇತ್ತು. ನ್ಯಾಚುರಲಾಗಿ ನೋಡೋದೇ ಬೇರೆ. ನಾವು ಆಲ್ಮೋಸ್ಟ್ ವೀಡಿಯೋಸಲ್ಲೆಲ್ಲ ನಾನು ಕೂಡ ನೋಡಿದ್ದೆ ಟಿ ವಿಲಿ ಅದರಲ್ಲಿ. ಬಟ್ ಇದು ನ್ಯಾಚುರಲಾಗಿ ನೋಡಿದಾಗ ವಾವ್, ನಾವು ಇಷ್ಟು ಡೆವಲಪ್ ಆಗಿರೋವಂಥ ಇಂಡಿಯಾ ಇಷ್ಟು ಡೆವಲಪ್ ಆಯಿತಾ ಅಂತ ಅನಿಸುತ್ತೆ ಒಂದೊಂದ್ಸಲ. ಆ ಒಂದು ಕಾಲದಲ್ಲಿ ನೆನೆಸ್ಕೊಂಡ್ರೆ ಈ ಒಂದು ಕಾಲದಲ್ಲಿ ನಾವಿರೋದಕ್ಕೂ ಇಷ್ಟೊಂದು ಡಿಫ್ರೆನ್ಸ್ ಇದೆನಾ ಅಂತ ಅನ್ನೋ ಮಟ್ಟಕ್ಕೆ ಟರ್ಮಿನಲ್ 2 ಚೆನ್ನಾಗೇ ಮಾಡಿದ್ದಾರೆ. ವುಡನ್ ಥೀಮ್ ಇಟ್ಕೊಂಡು ಮಾಡಿರೋ ಅಂಥ ಏರ್ಪೋರ್ಟ್ ಡೆಕೋರೇಷನ್ಸ್ ಅಂದರೆ ತಪ್ಪಿಲ್ಲ. ಹಾಗೆ ಇಲ್ಲಿ ಇನ್ನೊಂದು ಹತ್ರ ಕೂಡ ಚೆಕ್ಕಿಂಗ್ ಇತ್ತು. ಮತ್ತು ಆ ಚೆಕ್ಕಿಂಗ್ ಮುಗಿಸ್ಕೊಂಡು ಇಲ್ಲೆಲ್ಲ ಇದೇನು ಗ್ರೀನ್ರಿ ಇತ್ತಲ್ವ. ಸೊ ಏರ್ಪೋರ್ಟ್ ಒಳಗೆ ಇಲ್ಲೇ ಒಂದು ಫೋಟೋಸ್ ಎಲ್ಲ ತಕ್ಕೊಳ್ಳೋಣ ಅಂತೇಳಿ ಬಂದ್ವಿ. ಫೋಟೋಶೂಟ್ ಇರಲೇಬೇಕಲ್ವ. ಫೋಟೋಸ್ ಮತ್ತು ಸೆಲ್ಫಿಗೇನು ಬರೋನೇ ಇರಲ್ಲ ಬಿಡಿ. ಹಾಗಾಗಿ ನನ್ನ ಮಗಂದು ಎಲ್ಲ ತಗೊಂಡ್ವಿ. ನಮ್ಮ ಮನೆಯವರು ನಂದೇನು ತೆಗಿಯಲ್ಲ, ನಿನ್ನ ಮಗಂದು ತೆಗಿಯೋಕ್ಕೆ ನಾನು ಫೋಟೋಗ್ರಾಫರಾಗಿ ಬರ್ತೀನಿ ಅಂತ ಬೈಕೊತಾ ಇದ್ದರು. ನೀನು ಅಂತ ಅಂದ್ವಿ. ನಾನು ನನ್ನ ಮಗ ಸುಮ್ಮನೆ ಫೋಟೋ ತಗೊಂತಾನೆ ಇದ್ವಿ. ಅದು ಆಲ್ಮೋಸ್ಟ್ ಹೆಣ್ಮಕ್ಳು ಹಂಗೆ ಅಲ್ವಾ ನಾವು. ಅದಾದಮೇಲೆ ಬಂದ್ವಿ ಲಾಂಚಿಗೆ. ಬಂದು ಇಲ್ಲಿ ಬ್ರೇಕ್ಫಾಸ್ಟಿಗೆ ಅಂತ ಬಂದಿದ್ದೀವಿ. ನಮ್ಮ ಮನೆ ಇಲ್ಲಿ ಕಾರ್ಡ್ ಯೂಸ್ ಮಾಡಿದರೆ ನಿಮಗೆ 2 ರೂಪೀಸ್ಗೆ ಬ್ರೇಕ್ಫಾಸ್ಟ್, ಡಿನ್ನರ್, ಲಂಚ್ ಸಿಗುತ್ತೆ. ಇದನ್ನು ಯೂಸ್ ಮಾಡ್ಕೊಳ್ಳೋರು ಮಾಡ್ಕೊಳ್ಳಿ.
ಓಕೆನಾ. ಇದು ಒಂಥರ ಟಿಪ್ಸ್ ಅಂತಲೇ ಅಂದ್ಕೊಳ್ಳಿ. ಲಾಂಚ್ ಅಂತ ಇರುತ್ತೆ, ಅಲ್ಲಿ ಹೋಗ್ಬಿಟ್ಟು ಟರ್ಮಿನಲ್ 1ಅಲ್ಲಿ ಇದೇನೋ ಏನೋ ನಂಗೆ ಗೊತ್ತಿಲ್ಲ, ಬಟ್ ನಾವು ಅಲ್ಲಿ ಹೋಗಿರಲಿಲ್ಲ ಲಾಂಚಿಗೆ, ಬಟ್ ಇಲ್ಲಿ ಹೋಗಿದ್ವಿ. ಇಲ್ಲಿ 2 ರೂಪೀಸ್ಗೆ ನಿಮಗೆ ಸಿಗುತ್ತೆ, ಬಟ್ ಅದೇನೇನೋ ಕಾರ್ಡ್ ಮಾಡಿಸ್ಬೇಕಂತೆ. ಆ ಒಂದು ಫೆಸಿಲಿಟಿನ ನೀವು ತಿಳ್ಕೊಂಡ್ರೆ ನಿಮಗೆ 2 ರೂಪೀಸಲ್ಲಿ ಏರ್ಪೋರ್ಟಲ್ಲಿ ಊಟ ತಿಂಡಿ ಎಲ್ಲ ಸಿಕ್ಕತ್ತೆ, ಓಕೆನಾ. ಬ್ರೇಕ್ಫಾಸ್ಟ್ ಟೈಮಲ್ಲಿ ಬ್ರೇಕ್ಫಾಸ್ಟ್, ಲಂಚ್ ಟೈಮಲ್ಲಿ ಲಂಚ್, ಡಿನ್ನರ್ ಟೈಮಲ್ಲಿ ಡಿನ್ನರ್. ಸೊ ಇದೊಂದು ಫೆಸಿಲಿಟಿ ಚೆನ್ನಾಗಿದೆ ಅಂತ ನನಗೆ ಅನ್ನಿಸ್ತು. ಬಟ್ ನಮ್ಮ ಮನೆಯವ್ರಿಗೆ ಸಿಗಲಿಲ್ಲ. ನಮ್ಮ ಮನೆಯವ್ರದ್ದೇ ನನ್ನ ಮಗಂಗೆ ತಿನ್ನಿಸಿದ್ದಾಯಿತು. ನಮ್ಮ ಮನೆಯವ್ರು ಹೊರಗೆ ಹೋಗಿ ತಿಂದಿದ್ರು, ಅದಕ್ಕೆ 1,500 ಎಷ್ಟೋ ಕೊಟ್ಟು ಒಂದು ತಿಂಡಿ ಏನೋ ತಿನ್ಕೊಂಬಂದರು. ಆಮೇಲೆ ನಾವೀಗ ಬಸ್ ಹತ್ಕೊಂಡು ಅಲ್ಲೊಂದು ಹತ್ರ ಚೆಕ್ಕಿಂಗ್ ಇತ್ತು, ಅದನ್ನು ಚೆಕ್ಕಿಂಗ್ ಮುಗಿಸ್ಕೊಂಡು ಮತ್ತೆ ಏನು ಪಾಸ್ಪೋರ್ಟ್ ಚೆಕ್ ಮಾಡಿದರು, ಅಲ್ಲಿ ಚೆಕ್ ಮಾಡಿ ಬಸ್ ಹತ್ಕೊಂಡು ಈಗ ಫ್ಲೈಟ್ ಹತ್ರ ಬರ್ತಾಯಿದ್ದೀವಿ. ನೋಡಿ ಎಲ್ಲ ರೆಡ್ ಬಸ್ಗಳ ಥರ ಕಾಣಿಸ್ತಾ ಇದೆ, ಇದೇ ಫ್ಲೈಟು. ಅಂದರೆ ರೆಡ್ ಬಸ್ ಥರನೇ ಅಂತ ಅನ್ನಿಸ್ತು ನನಗೆ, ಯಾಕೋ ಗೊತ್ತಿಲ್ಲ. ಇಂಡಿಗೋ ಫ್ಲೈಟಲ್ಲಿ ಹೋದಾಗ ಅದು ಬ್ಲೂ ಕಲರ್ ಇದೆ ಅಲ್ವಾ, ಅದೊಂಥರ ಡಿಫ್ರೆಂಟ್ ಅಂತ ಅನಿಸಿತ್ತು. ಬಟ್ ನನಗೆ ಇದು ಯಾಕೋ ರೆಡ್ ಬಸ್ ಅಂತಲೇ ಅನ್ನಿಸ್ತು. ನಮ್ಮ ಮನೆಯವ್ರ ಫ್ರೆಂಡ್ ಕೂಡ ರೆಡ್ ಬಸ್ ಅಂದರು, ನನಗೂ ಅದೇ ಫೀಲ್ ಬಂತಲ್ಲ ಅಂತ ನನ್ನ ಮನಸ್ಸಲ್ಲಿ ನಾನು ಅಂದ್ಕೊಂಡಿದ್ದೆ. ಬಟ್ ಅವರು ಡೈರೆಕ್ಟಾಗಿ ಹೇಳಿಬಿಟ್ರು. ಇಲ್ಲೂ ಕೂಡ ನಮ್ಮ ಟಿಕೆಟ್ ಏನದು ಚೆಕ್ ಮಾಡಿ ಬಿಡ್ತಾರೆ. ಈವನ್ ಬಸ್ಗಳಲ್ಲಿ ಹೆಂಗೆ ಚೆಕ್ ಮಾಡ್ತಾರಲ್ವಾ, ಅದೇ ಥರ ಇಲ್ಲೂ ಕೂಡ ಚೆಕ್ ಮಾಡಿ ಬಿಡ್ತಾಯಿದ್ದಾರೆ ನೋಡಿ. ಹೀಗೆ 3 ಜನ ಎಲ್ಲರೂ ಹೊರಟ್ವಿ, ಏನೋ ಚೆಕ್ ಮಾಡಿಸ್ಕೊಂಡು ಮೇಲೆ ಹತ್ತಾ ಇದ್ದೀವಿ. ನನ್ನ ಮಗಂಗಂತೂ ಫುಲ್ ಜೋಶು, ಏನು ಹೇಳ್ತೀರಾ, ಅವ್ನ ಎಕ್ಸೈಟ್ಮೆಂಟ್ ಕೇಳೋಕ್ಕೆ ಆಗ್ತಿಲ್ಲ. ಅಷ್ಟು ಅವನು ಯಾವಾಗ ಹೋಗ್ತೀವಿ ಅನ್ನೋ ಥರ ಎಕ್ಸೈಟ್ಮೆಂಟ್. ಆಮೇಲೆ ಅದನ್ನ ಹತ್ತಿ ಕೂತ್ಕೊಂಡ್ಮೇಲೆ ಅವನಿಗೆ ಅನ್ನಿಸ್ತು, ಮಮ್ಮಿ ಇದು ಬಸ್ ಥರನಾ, ಬಸ್ ಇದ್ದಂಗೆ ಮಮ್ಮಿ ಇದು ಅಂತಿದ್ದಲ್ಲ. ಅವನು ಥಿಂಕಿಂಗ್ ಏನಿತ್ತೋ ಗೊತ್ತಿಲ್ಲ, ಒಬ್ಬೊಬ್ರಿಗೂ ಒಂದೊಂದು ಥಿಂಕಿಂಗ್ ಇರುತ್ತಲ್ವ. ಸೊ ನಾನು ಫಸ್ಟ್ ಟೈಮ್ ಡೊಮೆಸ್ಟಿಕ್ ಫ್ಲೈಟಿಗೆ ಹೋದಾಗ ಇದೇ ಫೀಲಲ್ಲಿದ್ದೆ. ಬಟ್ ಈಗ ಅವನು ಹಿಂಗೆ ಇದ್ದ. ಆಮೇಲೆ ಒಳಗೆ ಹೋಗಿ ನೋಡಿದ್ಮೇಲೆ, ಅಯ್ಯೋ ಇದು ಬಸ್ ಇದ್ದಂಗೆ ಐತಿ ಮಮ್ಮಿ, ಬಸ್ ಇದು ಅಂತ ಹೇಳ್ತಿದ್ದ. ಆಮೇಲೆ ಅವನಿಗೆ ಕಾರಲ್ಲಿ ಹೆಂಗೆ ಬೆಲ್ಟ್ ಹಾಕೊಂಡು ಕೂತ್ಕೋತೀವಲ್ಲ, ಹಂಗೆ ಹೋಗಿ ಹತ್ಕೊಂಡು ಎಲ್ಲ ನೋಡ್ಕೊತ ಹೋಗ್ತಾ ಇದ್ದ. ಅವನಿಗೊಂಥರ ಕ್ಯೂರಿಯಾಸಿಟಿನೂ ಇದೆ, ಹೆಂಗಿರುತ್ತೆ ಹೆಂಗೆ ಹೋಗುತ್ತೆ ಅಂತ. ಅದನ್ನು ಹತ್ಲ ನೋಡ್ಕೊಂಡು ಹೋಗ್ಲಾರ್ದು ಹೋಗ್ತಾ ಇದ್ದ ಅವನು. ಹಾಗೆ ಬಂದು ನಮ್ಮ ಸೀಟಿಗೆ ನಾವು ಕೂತ್ಕೊಂಡ್ವಿ. ಅವನು ವಿಂಡೋ ಸೀಟೇ ಬೇಕು ನನಗೆ ಅಂತೇಳಿ ವಿಂಡೋ ಸೀಟೇ ಕೂತ್ಕೊಂಡ. ವಿಂಡೋ ಸೀಟ್ ಆದರೆ ಎಲ್ಲ ನೋಡ್ಬೋದು, ಕೆಳಗೆ ಹೆಂಗೆ ಕಾಣುತ್ತೆ, ಮೇಲೆ ಮೋಡದಲ್ಲಿ ಹೆಂಗೆ ಹೋಗುತ್ತೆ ಫ್ಲೈಟು, ಆ ಥರ ಅವನಿಗೊಂದು ಫೀಲು. ಬಟ್ ಇದು ನನಗೆ ಸೆಕೆಂಡ್ ಟೈಮ್ ಅಲ್ವಾ, ಅಷ್ಟೊಂದೇನು ಫೀಲ್ ಇರಲಿಲ್ಲ. ಯಾಕೆಂದರೆ ಓಕೆ, ಫಸ್ಟ್ ಟೈಮ್ ಎಕ್ಸೈಟ್ಮೆಂಟ್ ನನಗೂ ಇತ್ತು ಡೊಮೆಸ್ಟಿಕ್ ಹೋದಾಗ, ಅಯ್ಯೋ ಹೆಂಗೆ ಹೋಗ್ತೀವೋ ಅನ್ನೋ ಥರ ಫೀಲು. ಬಟ್ ಈ ಸಲ ನನಗೆ ಓಕೆ ಅನ್ನೋ ಥರ ಇತ್ತು. ಬಟ್ ಆದರೂ ಏನೋ ಇದು 2ನೇ ಸಲ ಫ್ಲೈಟ್ ಹತ್ತುತ್ತಾ ಇದ್ದೀನಿ ಅನ್ನೋ ಖುಷಿನೂ ಇತ್ತು. ಲೈಫಲ್ಲಿ ನಾನು ಹತ್ತೋದೇ ಇಲ್ಲ ಫ್ಲೈಟು, ನನ್ನ ಜೀವನದಲ್ಲಿ ಇದು ನಡೆಯೋದೇ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೆ. ನಡೆಯಲ್ಲ ಅಂದ್ಕೊಂಡಿದ್ದೆಲ್ಲ ನಡೀತಾ ಇದೆ, ಬಟ್ ನಡೆಯುತ್ತೆ ಅಂದ್ಕೊಂಡಿದ್ದು ಯಾವುದು ನನ್ನ ಲೈಫಲ್ಲಿ ನಡೀದೇ ಇಲ್ಲ. ಸೊ ಹೀಗೆ ಒಂದೊಂದು ಸಲ ಅದೃಷ್ಟನೋ ಏನು ಹೇಳಬೇಕೋ ಗೊತ್ತಿಲ್ಲ. ಬಟ್ ಯಾವುದೋ ಒಂದು ಇದರಿಂದ ಹತ್ತಿದ್ದಾಯಿತು. 2 ಟೈಮ್ಸ್ ಫ್ಲೈಟ್ ಹತ್ತಿದ್ದೀನಿ ಡೊಮೆಸ್ಟಿಕ್ಕು. ಏರ್ ಇಂಡಿಯಾ ಎಕ್ಸ್ಪ್ರೆಸ್ ಅಂತ ಹೇಳಿದ್ದಾಯಿತು. ಈಗ ಔಟ್ ಆಫ್ ಕಂಟ್ರಿ ಹೋಗಿ ಬಂದಿದ್ದು ಆಯಿತು. ಈಗ ನನ್ನ ಮಗ ಬೆಲ್ಟ್ ಹಾಕೊಂಡು ಕೂತಿದ್ದಾನೆ, ನಾನು ಫುಲ್ ರೆಡಿ ಅನ್ನೋ ಥರ, ಫುಲ್ಲು ರೆಡಿ ಸ್ಟಡಿ ಗೋ ಅನ್ನೋ ಥರ ಟೇಕ್ ಆಫ್ ಆಗೋದು ವೆಯ್ಟ್ ಮಾಡ್ತಾ ಇದ್ದ. ಜಾಸ್ತಿ ಓವರಾಗಿ ಮಾತಾಡಿದ್ದೀನಿ ಅಂತ ಅಂದ್ಕೋಬೇಡಿ. ಬಟ್ ಇವಾಗ ಕೂಡ ಸೆಲ್ಫಿ ನನ್ನ ಮಗನ ಜೊತೆ, ನಮ್ಮ ಮನೆಯವ್ರ ಜೊತೆ. ಹಾಗೆ ಬಾಯ್ ಬೆಂಗಳೂರು ಅಂತ ಹೇಳ್ತಾ ಥೈಲ್ಯಾಂಡಿಗೆ ಹೊರಟಿದ್ದೀವಿ. ಮತ್ತೆ ಸಿಗೋಣ. ಹೀಗೆ ಸಪೋರ್ಟ್ ಮಾಡಿ ನೋಡ್ತಾ ಇರಿ.